ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಆಲ್ ಇನ್ ಒನ್ ವಿಲಾಗ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ಇವತ್ತು ಕೂಡ ಒಂದು ಬೋಟ್ ನೆಕ್ ಬ್ಲೌಸ್ ನಾನು ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ಕಟೋರಿ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಬ್ಯಾಕ್ ಸೈಡ್ ಏನೈತಿ ಕ್ಯಾಲಫ್ ಡಿಸೈನ್ ಐತಿ. ಅದಕ್ಕೆ ಯಾವ ರೀತಿ ಮಾಡ್ತೀನಿ ಅಂತ ನಾ ಈ ವಿಡಿಯೋದಾಗ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅನ್ನೋ ಸಂಬಂಧ ಈ ವಿಡಿಯೋ ಮಾಡಕತ್ತೀನಿ ನೋಡ್ರಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡಕತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಕೂಡಲೇ ಒಂದು ತಲುಪ್ತದೆ. ಯಾರೂ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗ್ಬೇಡ್ರಿ, ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಈಗ ನಾನೇನೈತಿ ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡಾಕತ್ತೀನಿ ನೋಡ್ರಿ. ಫ್ರಂಟ್ ಪಾರ್ಟ್ ಎಲ್ಲರಿಗೂ ಗೊತ್ತೇ ಇರ್ತೈತಿ, ಏನದನ್ನು ಡಿಸೈನ್ ಅದು ಏನಿಲ್ಲ, ನಾರ್ಮಲ್ ರೌಂಡ್ ನೆಕ್ಕೆ ಅದ. ಅದಕ್ಕೆ ಇದನ್ನು ಫ್ರಂಟ್ ಪಾರ್ಟ್ ನಿಮ್ಮ ಮುಂದೆ ಅಷ್ಟೇ ವಿಡಿಯೋನ ಇದು ಮಾಡೋಂಗಿಲ್ಲ. ನಾ ಬ್ಯಾಕ್ ಸೈಡ್ ಡಿಸೈನ್ ಮಾಡ್ತೀನಿ ಅಷ್ಟೇ. ನಾನು ಇದು ಬ್ಲೌಸ್ದು ವಿಡಿಯೋ ನಿಮ್ಗೆ ಯಾವ ರೀತಿ ನಾನು ಡಿಸೈನ್ ಮಾಡ್ತೀನಿ ಅನ್ನೋದು ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ. ಇದು ನೋಡ್ರಿ ಫ್ರೆಂಡ್ಸ್, ನಾನು ನಿಮಗೆ ಸ್ಕ್ಯಾಲಪ್ ಡಿಸೈನ್ ತೋರಿಸ್ತಿದ್ದೀನಿ. ಬಟ್ ಆದರೆ ಇದು ಫ್ಯಾಬ್ರಿಕ್ ಕಮ್ಮಿ ಇದ್ದಿದ್ದರಿಂದ ನನಗೆ ಇದು ತೋರ್ಸೋಕ್ಕಾಗಿಲ್ಲ. ಮತ್ತು ಇದು ಬಾರ್ಡ್ರೂ ಕಮ್ಮಿ ಬಂದೈತಿ. ಅದ್ರ ಸಂಬಂಧ ನಾನು ಸ್ಕ್ಯಾಲಪ್ ಕೆಲಸ ಇಲ್ಲಿ ಪೋಟ್ಲಿ ಬಟನ್ ಅಟ್ಯಾಚ್ ಮಾಡಿ ಹಿಂಗೆ ಟ್ರ್ಯಾಂಗಲ್ ಶೇಪ್ನಾಗ ನಾನು ಇಲ್ಲಿ ಬಾರ್ಡ್ರ್ ಅಟ್ಯಾಚ್ ಮಾಡಿ ನಾನು ಇದು ಸ್ಟಿಚ್ ಮಾಡ್ತಾಯಿದ್ದೀನಿ, ಸ್ಟಿಚ್ ಮಾಡಕತ್ತೀನಿ. ಈಗೇನೈತಿ, ನಾ ಇಲ್ಲಿ ಫಸ್ಟ್ ಇಲ್ಲಿ ಎರಡೂ ಕಡೆ ಟಕ್ಸ್ ಹಿಡ್ಕೊತೀನಿ. ಯಾಕಂದ್ರೆ ನಾವು ಬಾರ್ಡ್ರ್ ಅಟ್ಯಾಚ್ ಮಾಡಿ ನಾವು ಟಕ್ಸ್ ಹಿಡ್ದೇವೆ ಅಂದ್ರೆ ಅದು ಸರಿ ಕಾಣೋಂಗಿಲ್ಲ. ಅದಕ್ಕೆ ಇದನ್ನು ಫಸ್ಟ್ ನಾನು ಟಕ್ಸ್ ಹಿಡ್ಕೊಂಡು ಆಮೇಲೆ ಇದು ಬಾರ್ಡ್ರ್ ಅಟ್ಯಾಚ್ ಮಾಡಿ ನಿಮ್ಗೆ ಯಾವ ಥರ ಬಂದೈತೆ ಅನ್ನೋದು ಡಿಸೈನ್ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ. ಕೊನೆಗೂ ಬ್ಲೌಸ್ ಇದು ರೆಡಿ ಆಗೈತಿ. ಯಾವ ಥರ ನೆಕ್ ಬಂದದ ಅನ್ನೋದು ನೋಡಿರಿ. ಹಾರ್ಟ್ ಶೇಪಲ್ಲಿ ಬಂದೈತಿ. ನಾನಲ್ಲಿ ಸೆಂಟ್ರಿಗೆ ಏನೈತಿ, ನಾನು ಡೋರಿ ಮಾಡಿಲ್ಲ, ಒಂದು ಬಟನ್ ಮಾಡೀನಿ ಮತ್ತು ಪೋಟ್ಲಿ ಬಟನ್ ಹಚ್ಚಿ. ಇದು ಬ್ಯಾಕ್ ಬಾರ್ಡ್ರ್ ಏನೈತಿ ಸ್ವಲ್ಪ ಐತೆ, ಹಿಂಗಾಗಿ ಸ್ಕ್ಯಾಲಪ್ ಡಿಸೈನ್ ಮಾಡೋಕೆ ಆಗಲಿಲ್ಲ, ಅದು ಶಾರ್ಟೇಜ್ ಬೀಳ್ತದೆ ಅನ್ನೋ ಸಂಬಂಧ ನಾನು ಏನೈತಿ ಈ ಥರ ಬಾರ್ಡರನ್ನು ಟ್ರ್ಯಾಂಗಲ್ ಶೇಪಲ್ಲಿ ಡಿಸೈನ್ ಮಾಡಿ ಈ ಸೆಂಟ್ರ್ ಏನೈತಿ ಒಂದೊಂದು ಗೋಲ್ಡನ್ ಬಟನ್ ಕೊಟ್ಟೀನಿ. ಇದು ನೋಡ್ರಿ, ಇದು ನೋಡೋಣ ಸ್ವಲ್ಪ ಹಾರ್ಟ್ ಶೇಪ್ ಅನಿಸ್ತೈತಿ. ಡಿಸೈನ್ ಹಾರ್ಟ್ ಶೇಪ್ ಡಿಸೈನ್ ಆಗೈತಿ. ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅವರು ಫ್ಯಾಟ್ ಅದಾರಲ್ಲ, ಸ್ವಲ್ಪ ದಪ್ಪ ಅದಾರಲ್ಲ, ಅವ್ರಿಗೆ ಇದು ತುಂಬ ಚೆನ್ನಾಗಿ ಕೂಡ್ತದೆ ಬ್ಲೌಸ್ ಅನ್ನೋದು. ಇದು ಕೂಡ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ಕಟೋರಿ ಬ್ಲೌಸ್ ಐತೆ ನೋಡ್ರಿ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿನಲ್ಲ, ಅದೇ ಅವ್ರದ್ದೇ ಬ್ಲೌಸ್ ಇದೆ ನೋಡ್ರಿ. ಕಪ್ಸ್ ಅನ್ನೋದು ತುಂಬ ಚೆನ್ನಾಗಿ ಬಂದ ಫ್ರೆಂಡ್ಸ. ಕಪ್ಸ್ ನೋಡ್ರಿ ಎಷ್ಟು ನೀಟಾಗಿ ಕೂತದ. ಕಪ್ಸ್ ಅನ್ನೋದು ತುಂಬ ಚೆನ್ನಾಗಿ ಬಂದಾವು ನೋಡ್ರಿ. ನನ್ನ ಮಗಳು ಹೆಂಗೆ ಮಾಡತ್ತಾನ ನೋಡು, ತುಂಬ ಚೆನ್ನಾಗಿ ಬಂದಾವ ಫ್ರೆಂಡ್ಸ. ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ಕಟೋರಿ ಬ್ಲೌಸ್ ಐತಿ. ಈ ರೀತಿ ಕಟಿಂಗ್ ನಿಮ್ಗೆ ಏನಾದರೂ ಬೇಕಾಗಿತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿರಿ. ನಾನು ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದು ನಿಮ್ಗೆ ಮತ್ತೆ ಈ ಥರ ಬ್ಲೌಸ್ ಬಂದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಾಂದ್ರೆ ಪೇಪರ್ ಕಟಿಂಗ್ ಮಾಡಿ ತೋರಿಸ್ತೀನಿ ಯಾವುದರ ಸೈಜಿಂದ. ನಾನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮ್ಗೆ ಕೂಡಲೇ ಬಂದು ತಲುಪ್ತಾವೆ. ಯಾರೂ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗ್ಬೇಡ್ರಿ, ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿರಿ. ಮತ್ತು ಇದು ನೋಡಿರಿ, ಬ್ಲೌಸ್ ಶಾರ್ಟೇಜ್ ಇತ್ತಲ್ಲ, ಅವ್ರದ್ದು 44 ಎದೆ ಸುತ್ತಳತೆ ಐತಿ ಫ್ರೆಂಡ್ಸ. 44 ಎದೆ ಸುತ್ತಳತೆ ಇದ್ದಾಕರೆ ನಮಗಿದು ಅವ್ರ ಬಟ್ಟೆ ಮತ್ತು ಸ್ಕ್ಯಾಲಪ್ ಡಿಸೈನ್ ಮಾಡೋಕೆ ಬಾರ್ಡ್ರಲ್ಲೇ ಸೆಂಟ್ರ್ ಇದು ಕೊಡೋಕೆ ನಮ್ಗೆ ಕಮ್ಮಿ ಬಿತ್ತು. ಹೀಗಾಗಿ ಅದ್ರ ಸಂಬಂಧ ನಾ ಆ ಡಿಸೈನ್ ಬಿಟ್ಟು ಬೇರೆ ಡಿಸೈನ್ ಮಾಡೀನಿ. ಈಗ ಮತ್ತು ನಿಮಗೆ ಯಾವಾಗಲಾದ್ರೂ ಅದು ಸ್ಕ್ಯಾಲಪ್ ಡಿಸೈನ್ ತೋರಿಸ್ತೀನಿ. ಇದು ನೋಡ್ರಿ, ಇದು ಇಷ್ಟೇ ನಿಮ್ಗೆ ಅನ್ನಿಸ್ಬೋದು, ಇದು ಇಷ್ಟೇ ಕೊಟ್ಟಾರಂತ ಅನ್ನಿಸ್ಬೋದು. ಆದರೆ ಇನ್ನೂ ಒಳಗಡೆ ಬಟ್ಟೆ ಅದ. ಯಾಕಂದ್ರೆ ನಾ 2 ಇಂಚ್ ಮಾರ್ಜಿನ್ ಇದು ಕೊಟ್ಟಿಲ್ಲ. ನಮ್ಮ ಒಳಗಡೆ ಬಟ್ಟೆ ಏನಾಯ್ತಲ್ಲ, ನಾ 2 ಇಂಚ್ ಮಾರ್ಜಿನ್ಗೆ ಇದು ಬಿಡ್ತೀನಿ. ಇಲ್ಲಿ ಇಷ್ಟಿಷ್ಟು ಬಟ್ಟೆ ಕೊಟ್ಟಿರ್ತೀನಿ ನೋಡ್ರಿ ನಾನು. ಇದು ನಾವು ಫಿಟ್ಟಿಂಗ್ ಹೊಲಿಗೆ ನೋಡ್ರಿ ಸ್ಟ್ರೇಟಾಗಿ ಬರಬೇಕು. ನಾನು ಇಲ್ಲಿ ದಂಡಿಗೆ ಏನು ನಮ್ಮದು ಹೊರಗೆ ಗುಂಜ ದಾರ ಅದೇನು ಇಲ್ಲಿ ನೋಡ್ರಿ, ನಾನು ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ. ಮತ್ತು ಓವರ್ಲಾಕ್ ಮಿಷಿನ್ ಐತಿ, ಎಲ್ಲಕ್ಕೂ ನಾವು ಓವರ್ಲಾಕ್ ಹಾಕ್ತೀನಿ.
ಅದು ಓವರ್ಲಾಕ್ ಹಾಕ್ಲಾರ್ದು ನಾವು ಹಾಗೆ ಫಿನಿಶಿಂಗ್ ಮಾಡಿಕೊಟ್ರೆ ಅದು ಚೆನ್ನಾಗಿ ಅನ್ಸಂಗಿಲ್ಲ ಫ್ರೆಂಡ್ಸ. ಅದು ನಾವು ಓವರ್ಲಾಕ್ ಹಾಕಿ ಇದು ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರ್ತೈತಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಥ್ಯಾಂಕ್ ಯು ಫ್ರೆಂಡ್ಸ್.